ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಕರಾವಳಿಯಲ್ಲಿ ಬಿಟ್ಟು ಬಿಡದೆ ಆರ್ಭಟಿಸ್ತಾ ಇರುವ ವರುಣರಾಯ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾರೆ. ಮಳೆ ನೀರಿಗೆ ಮತ್ತೆ ಪಂಪ್ವೆಲ್ ಸರ್ಕಲ್ ಮುಳುಗಿ ಹೋಗಿದೆ. ವಾಮಂಜೂರು ಸಮೀಪ ಕೆತ್ತಿಕಲ್ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ನಿನ್ನೆ ಗುಡ್ಡ ಕುಸಿದು ರಸ್ತೆಯ ಒಂದು ಬದಿ ಬಂದ್ ಆಗಿತ್ತು. ಮಂಗಳೂರು ಮೂಡುಬಿದ್ರೆ ಕಾರ್ಕಳ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯೇ ಸಂಪೂರ್ಣ ಬಂದ್ ಆಗಿತ್ತು. ಇವತ್ತು ಕೂಡ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಇದು ಪಂಪ್ವೆಲ್ ಸರ್ಕಲ್. ಇದು ಮಂಗಳೂರಿಗೆ ನೀವು ಹೋಗಿದ್ರೆ ಈ ಸರ್ಕಲ್ ಮೂಲಕವೇ ನೀವು ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಕನೆಕ್ಟಿವಿಟಿ ನಿಮ್ಗೆ ಆಗಬೇಕು. ಇದೇ ಪಂಪ್ವೆಲ್ ಸರ್ಕಲ್ ನಲ್ಲಿ ನೀರು ತುಂಬಿಕೊಂಡಿರೋದು ಎಷ್ಟು ಅಂತ ನೋಡಿ. ಇದು ಸರ್ಕಲ್ಲ ಅಥವಾ ನದಿನ ಕೆರೆನ ಅಂತ ಗೊತ್ತಾಗ್ತಿಲ್ಲ. ಇದು ಒಂದ್ ಕಡೆಯಲ್ಲಾದ್ರೆ ಕೆತ್ತಿಕಲ್ ಗುಡ್ಡ ಕುಸಿದಿರುವಂತಹ ದೃಶ್ಯ ತಾವು ಗಮನಿಸ್ತಾ ಇದ್ದೀರಿ. ಸಂಚಾರ ಅಸ್ತವ್ಯಸ್ತವಾಗಿದೆ. ರಸ್ತೆ ಮೇಲೆ ಬಿದ್ದಿರೋದ್ರಿಂದ ಮಣ್ಣು ಆ ಕಡೆ ಈ ಕಡೆ ಓಡಾಡೋದಕ್ಕೆಲ್ಲ ಆತಂಕದ ವಾತಾವರಣ ಇದೆ. ಮಳೆ ನಿರಂತರವಾಗಿ ಬರ್ತಾನೆ ಇದೆ. ನಮ್ಮ ಪ್ರತಿನಿಧಿಯಲ್ಲಿ ಇನ್ನೊಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ ದಿನೇಶ್ ಕಾಶಿಪಟ್ನ. ಬನ್ನಿ ನೋಡೋಣ. ಮಂಗಳೂರಿನಲ್ಲಿ ಇವತ್ತು ಕೂಡ ಧಾರಾಕಾರ ಮಳೆ ಮುಂದುವರಿದಿರುವಂತದ್ದು. ನಿನ್ನೆ ಸಂಜೆ ವೇಳೆಗೆ ಭಾರೀ ಮಳೆಯಾಗಿತ್ತು. ರಾತ್ರಿ ಬಳಿಕ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು. ಇವತ್ತು ಬೆಳಗಿನಿಂದ ಮತ್ತೆ ಮಳೆ ಆರ್ಭಟ ಬಹಳಷ್ಟು ಜೋರಾಗಿರುವಂತದ್ದು. ಜಿಲ್ಲೆಯಲ್ಲಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ಭಾರಿ ಆತಂಕ ಇರುವಂತದ್ದು ಮಂಗಳೂರು ಹೊರವಲಯದ ವಾಮಂಜೂರಿನಲ್ಲಿ ಇರುವಂತಹ ಕೆತ್ತಿಕಲ್ಲು ಗುಡ್ಡದ ಆತಂಕ ಇರುವಂತದ್ದು. ಇದು ನಿನ್ನೆ ರಾತ್ರಿ ವೇಳೆ ಈ ರೀತಿಯಾಗಿ ಗುಡ್ಡ ಕುಸಿತ ಆಗಿರುವಂತದ್ದು. ಅಂದ್ರೆ ನಿನ್ನೆ ಸಂಜೆ ಬಹಳಷ್ಟು ಜೋರಾದಂತಹ ಮಳೆ ಮಂಗಳೂರು ನಗರದಲ್ಲಿ ಬಂದಿತ್ತು. ಹೀಗಾಗಿ ಈ ಏನು ಗುಡ್ಡ ಏನಿದೆ, ಕೆತ್ತಿಕಲ್ಲು ಗುಡ್ಡ ಏನಿದೆ, ಅದರ ಒಂದು ಭಾಗ ಕುಸಿದಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ರಸ್ತೆಯಲ್ಲಿ ಬೃಹದಾಕಾರದ ಬಂಡೆ ಕಲ್ಲುಗಳು ಕೂಡ ಬಿದ್ದಿರುವುದನ್ನು ಗಮನಿಸಬಹುದು. ಜೊತೆಗೆ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಕೂಡ ಇರುವಂತದ್ದು. ಕಳೆದ ವರ್ಷವೂ ಕೂಡ ಈ ಒಂದು ಕೆತ್ತಿಕಲ್ಲು ಗುಡ್ಡ ಏನಿದೆ ಅದು ಒಂದಷ್ಟು ಕುಸಿದಿತ್ತು. ಆ ಬಳಿಕ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಇವರೆಲ್ಲರೂ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ರು. ಅಂದ್ರೆ ಮುಂದಿನ ವರ್ಷ ಯಾವುದೇ ರೀತಿಯಾದಂತಹ ಗುಡ್ಡ ಕುಸಿತ ಉಂಟಾಗಬಾರದು ಅನ್ನುವಂಥದ್ದು. ಆದ್ರೂ ಕೂಡ ಈ ಬಾರಿ ಮತ್ತೆ ಗುಡ್ಡ ಕುಸಿತ ಆಗಿರುವಂತದ್ದು. ಇದು ಮುಖ್ಯವಾಗಿ ಈ ರಸ್ತೆ ಏನಿದೆ ಇದು ರಾಷ್ಟ್ರೀಯ ಹೆದ್ದಾರಿ. ಇದು ಮಂಗಳೂರಿನಿಂದ ಮೂಡಬಿದ್ರೆ ಮತ್ತು ಕಾರ್ಕಳ ಸಂಪರ್ಕಿಸುವಂತಹ ರಸ್ತೆ. ಇದರಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಕೂಡ ಓಡಾಡುತ್ತೆ. ನಿನ್ನೆ ರಾತ್ರಿ ವೇಳೆ ಈ ರೀತಿಯಾದಂತಹ ಗುಡ್ಡ ಕುಸಿತ ಆಗಿರುವಂತದ್ದು. ಹೀಗಾಗಿ ಸದ್ಯ ಒಂದು ಭಾಗದ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಮತ್ತೊಂದು ಭಾಗದ ರಸ್ತೆಯಲ್ಲಿ ಈಗ ದ್ವಿಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ನಿನ್ನೆ ರಾತ್ರಿ ಈ ಒಂದು ಗುಡ್ಡ ಕುಸಿಯುವಂತಹ ಸಂದರ್ಭದಲ್ಲಿ ಆಟೋ ಕೂಡ ಆ ಒಂದು ರಸ್ತೆಯಲ್ಲಿ ಹೋಗ್ತಾ ಇತ್ತು. ಅದೃಷ್ಟವಶಾತ್ ಆಟೋ ಚಾಲಕ ಪಾರಾಗಿರುವಂತದ್ದು. ಆಟೋ ಜಖಂ ಕೂಡ ಆಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಮತ್ತಷ್ಟು ಗುಡ್ಡ ಕುಸಿಯುವಂತಹ ಆತಂಕ ಇರುವಂತದ್ದು. ಗುಡ್ಡದ ಮೇಲ್ಭಾಗದಲ್ಲಿ ಆ ಭಾಗದಲ್ಲಿ ಒಂದಷ್ಟು ಮನೆಗಳು ಕೂಡ ಇರುವಂತದ್ದು. ಅದು ಕೂಡ ಭಾರಿ ಆತಂಕದಲ್ಲಿ ಇರುವಂತದ್ದು. ಜೊತೆಗೆ ಈ ಭಾಗದ ಈ ಗುಡ್ಡ ಕುಸಿದ ಈ ರೀತಿ ಆದ್ರೆ ಮತ್ತೆ ಆ ಭಾಗದಲ್ಲಿ ಮತ್ತಷ್ಟು ಗುಡ್ಡಗಳು ಇದೆ, ಅದು ಕೂಡ ಒಂದಷ್ಟು ಆತಂಕದಲ್ಲಿ ಇರುವಂತದ್ದು. ಆ ಜಿಲ್ಲೆಯಲ್ಲಿ ಬಹಳಷ್ಟು ಆತಂಕ ಇರುವಂತದ್ದು ಏನಂದ್ರೆ ಇದು ಗುಡ್ಡ ಕುಸಿತದ ಆತಂಕ. ಮಳೆಗಾಲ ಆದ್ರೆ ಸಾಕು ಒಂದಷ್ಟು ಕಡೆಗಳಲ್ಲಿ ಈ ರೀತಿಯಾಗಿ ಗುಡ್ಡ ಕುಸಿತ ಆಗ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಈ ಒಂದು ಕೆತ್ತಿಕಲ್ಲು ಗುಡ್ಡ ಏನಿದೆ ಇದು ಏನು ವಾಹನಗಳು ದಟ್ಟಣೆ ಇರುವಂತಹ ಪ್ರದೇಶ, ಪ್ರತಿನಿತ್ಯ ಸಾವಿರಾರು ವಾಹನಗಳು ಹೋಗುವಂತಹ ಪ್ರದೇಶ. ಹೀಗಾಗಿ ಈ ಗುಡ್ಡ ಮತ್ತಷ್ಟು ಕುಸಿತ ಏನಾದ್ರೂ ಆದ್ರೆ ರಸ್ತೆ ಸಂಪರ್ಕ ಬಂದ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸದ್ಯ ಏನು ರಸ್ತೆಯಲ್ಲಿ ಬಿದ್ದಂತಹ ಮಣ್ಣನ್ನು ತೆರವುಗೊಳಿಸೋಕೆ ಈಗಾಗಲೇ ಏನು ವಾಹನಗಳು ಕೂಡ ಬಂದಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೆರವುಗೊಳಿಸುವಂತಹ ಕಾರ್ಯ ಕೂಡ ನಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ನಿನ್ನೆ ಸಂಜೆಯಿಂದ ಧಾರಾಕಾರ ಮಳೆಯಾಗ್ತಾ ಇತ್ತು. ರಾತ್ರಿ ವೇಳೆ ಸ್ವಲ್ಪ ಬಿಡುವು ಪಡೆದಿತ್ತು. ಇವತ್ತು ಬೆಳಗಿನಿಂದ ಮತ್ತೆ ಮಳೆಯ ಆರ್ಭಟ ಬಹಳಷ್ಟು ಜೋರಾಗಿರುವಂತದ್ದು. ಜಿಲ್ಲೆಯಲ್ಲಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಹಲವೆಡೆ ಕಾಂಪೌಂಡ್ ಕುಸಿತ ಆಗಿರ್ಬೋದು, ಗುಡ್ಡ ಕುಸಿದಂತಹ ಪ್ರಕರಣಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಜಿಲ್ಲೆಯಲ್ಲಿ ಆತಂಕ ಇರುವಂತದ್ದು ಏನಂದ್ರೆ ಕೆತ್ತಿಕಲ್ಲು ಗುಡ್ಡ ಅದು ನಿನ್ನೆಯಿಂದ ಕುಸಿತ ಕಾಣ್ತಾ ಇದೆ. ಮತ್ತಷ್ಟು ಕುಸಿತ ಆದ್ರೆ ಏನು ಮೂಡಬಿದ್ರೆ ಮತ್ತು ಮಂಗಳೂರು ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಬಂದ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಕರಾವಳಿಯಲ್ಲಿ ಬಿಟ್ಟು ಬಿಡದೆ ಆರ್ಭಟಿಸ್ತಾ ಇರುವ ವರುಣರಾಯ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾರೆ. ಮಳೆ ನೀರಿಗೆ ಮತ್ತೆ ಪಂಪ್ವೆಲ್ ಸರ್ಕಲ್ ಮುಳುಗಿ ಹೋಗಿದೆ. ವಾಮಂಜೂರು ಸಮೀಪ ಕೆತ್ತಿಕಲ್ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ನಿನ್ನೆ ಗುಡ್ಡ ಕುಸಿದು ರಸ್ತೆಯ ಒಂದು ಬದಿ ಬಂದ್ ಆಗಿತ್ತು. ಮಂಗಳೂರು ಮೂಡುಬಿದ್ರೆ ಕಾರ್ಕಳ ಸಂಪರ್ಕಿಸುವ
ರಾಷ್ಟ್ರೀಯ ಹೆದ್ದಾರಿಯೇ ಸಂಪೂರ್ಣ ಬಂದ್ ಆಗಿತ್ತು. ಇವತ್ತು ಕೂಡ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಇದು ಪಂಪ್ವೆಲ್ ಸರ್ಕಲ್. ಇದು ಮಂಗಳೂರಿಗೆ ನೀವು ಹೋಗಿದ್ರೆ ಈ ಸರ್ಕಲ್ ಮೂಲಕವೇ ನೀವು ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಕನೆಕ್ಟಿವಿಟಿ ನಿಮ್ಗೆ ಆಗಬೇಕು. ಇದೇ ಪಂಪ್ವೆಲ್ ಸರ್ಕಲ್ನಲ್ಲಿ ನೀರು ತುಂಬಿಕೊಂಡಿರೋದು ಎಷ್ಟು ಅಂತ ನೋಡಿ. ಇದು ಸರ್ಕಲ್ಲ ಅಥವಾ ನದಿನ ಕೆರೆನ ಅಂತ ಗೊತ್ತಾಗ್ತಿಲ್ಲ. ಇದು ಒಂದ್ ಕಡೆಯಲ್ಲಾದ್ರೆ ಕೆತ್ತಿಕಲ್ ಗುಡ್ಡ ಕುಸಿದಿರುವಂತಹ ದೃಶ್ಯ ತಾವು ಗಮನಿಸ್ತಾ ಇದ್ದೀರಿ. ಸಂಚಾರ ಅಸ್ತವ್ಯಸ್ತವಾಗಿದೆ. ರಸ್ತೆ ಮೇಲೆ ಬಿದ್ದಿರೋದ್ರಿಂದ ಮಣ್ಣು ಆ ಕಡೆ ಈ ಕಡೆ ಓಡಾಡೋದಕ್ಕೆಲ್ಲ ಆತಂಕದ ವಾತಾವರಣ ಇದೆ. ಮಳೆ ನಿರಂತರವಾಗಿ ಬರ್ತಾನೆ ಇದೆ. ನಮ್ಮ ಪ್ರತಿನಿಧಿಯಲ್ಲಿ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ ದಿನೇಶ್ ಕಾಶಿಪಟ್ನ. ಬನ್ನಿ ನೋಡೋಣ. ಮಂಗಳೂರಿನಲ್ಲಿ ಇವತ್ತು ಕೂಡ ಧಾರಾಕಾರ ಮಳೆ ಮುಂದುವರಿದಿರುವಂತದ್ದು. ನಿನ್ನೆ ಸಂಜೆ ವೇಳೆಗೆ ಭಾರೀ ಮಳೆಯಾಗಿತ್ತು. ರಾತ್ರಿ ಬಳಿಕ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು. ಇವತ್ತು ಬೆಳಗಿನಿಂದ ಮತ್ತೆ ಮಳೆ ಆರ್ಭಟ ಬಹಳಷ್ಟು ಜೋರಾಗಿರುವಂತದ್ದು. ಜಿಲ್ಲೆಯಲ್ಲಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ಭಾರಿ ಆತಂಕ ಇರುವಂತದ್ದು ಮಂಗಳೂರು ಹೊರವಲಯದ ವಾಮಂಜೂರ್ನಲ್ಲಿ ಇರುವಂತಹ ಕೆತ್ತಿಕಲ್ಲು ಗುಡ್ಡದ ಆತಂಕ ಇರುವಂತದ್ದು. ಇದು ನಿನ್ನೆ ರಾತ್ರಿ ವೇಳೆ ಈ ರೀತಿಯಾಗಿ ಗುಡ್ಡ ಕುಸಿತ ಆಗಿರುವಂತದ್ದು. ಅಂದ್ರೆ ನಿನ್ನೆ ಸಂಜೆ ಬಹಳಷ್ಟು ಜೋರಾದಂತಹ ಮಳೆ ಮಂಗಳೂರು ನಗರದಲ್ಲಿ ಬಂದಿತ್ತು. ಹೀಗಾಗಿ ಈ ಏನು ಗುಡ್ಡ ಏನಿದೆ, ಕೆತ್ತಿಕಲ್ಲು ಗುಡ್ಡ ಏನಿದೆ, ಅದರ ಒಂದು ಭಾಗ ಕುಸಿದಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ರಸ್ತೆಯಲ್ಲಿ ಬೃಹದಾಕಾರದ ಬಂಡೆ ಕಲ್ಲುಗಳು ಕೂಡ ಬಿದ್ದಿರುವುದನ್ನು ಗಮನಿಸಬಹುದು. ಜೊತೆಗೆ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಕೂಡ ಇರುವಂತದ್ದು. ಕಳೆದ ವರ್ಷವೂ ಕೂಡ ಈ ಒಂದು ಕೆತ್ತಿಕಲ್ಲು ಗುಡ್ಡ ಏನಿದೆ ಅದು ಒಂದಷ್ಟು ಕುಸಿದಿತ್ತು. ಆ ಬಳಿಕ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದು ಇವರೆಲ್ಲರೂ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ರು. ಅಂದ್ರೆ ಮುಂದಿನ ವರ್ಷ ಯಾವುದೇ ರೀತಿಯಾದಂತಹ ಗುಡ್ಡ ಕುಸಿತ ಉಂಟಾಗಬಾರದು ಅನ್ನುವಂಥದ್ದು. ಆದ್ರೂ ಕೂಡ ಈ ಬಾರಿ ಮತ್ತೆ ಗುಡ್ಡ ಕುಸಿತ ಆಗಿರುವಂತದ್ದು. ಇದು ಮುಖ್ಯವಾಗಿ ಈ ರಸ್ತೆ ಏನಿದೆ ಇದು ರಾಷ್ಟ್ರೀಯ ಹೆದ್ದಾರಿ. ಇದು ಮಂಗಳೂರಿನಿಂದ ಮೂಡಬಿದ್ರೆ ಮತ್ತು ಕಾರ್ಕಳ ಸಂಪರ್ಕಿಸುವಂತಹ ರಸ್ತೆ. ಇದರಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಕೂಡ ಓಡಾಡುತ್ತೆ. ನಿನ್ನೆ ರಾತ್ರಿ ವೇಳೆ ಈ ರೀತಿಯಾದಂತಹ ಗುಡ್ಡ ಕುಸಿತ ಆಗಿರುವಂತದ್ದು. ಹೀಗಾಗಿ ಸದ್ಯ ಒಂದು ಭಾಗದ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಮತ್ತೊಂದು ಭಾಗದ ರಸ್ತೆಯಲ್ಲಿ ಈಗ ದ್ವಿಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ನಿನ್ನೆ ರಾತ್ರಿ ಈ ಒಂದು ಗುಡ್ಡ ಕುಸಿಯುವಂತಹ ಸಂದರ್ಭದಲ್ಲಿ ಆಟೋ ಕೂಡ ಆ ಒಂದು ರಸ್ತೆಯಲ್ಲಿ ಹೋಗ್ತಾ ಇತ್ತು. ಅದೃಷ್ಟವಶಾತ್ ಆಟೋ ಚಾಲಕ ಪಾರಾಗಿರುವಂತದ್ದು. ಆಟೋ ಜಖಂ ಕೂಡ ಆಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಮತ್ತಷ್ಟು ಗುಡ್ಡ ಕುಸಿಯುವಂತಹ ಆತಂಕ ಇರುವಂತದ್ದು. ಗುಡ್ಡದ ಮೇಲ್ಭಾಗದಲ್ಲಿ ಆ ಭಾಗದಲ್ಲಿ ಒಂದಷ್ಟು ಮನೆಗಳು ಕೂಡ ಇರುವಂತದ್ದು. ಅದು ಕೂಡ ಭಾರಿ ಆತಂಕದಲ್ಲಿ ಇರುವಂತದ್ದು. ಜೊತೆಗೆ ಈ ಭಾಗದ ಈ ಗುಡ್ಡ ಕುಸಿದ ಈ ರೀತಿ ಆದ್ರೆ ಮತ್ತೆ ಆ ಭಾಗದಲ್ಲಿ ಮತ್ತಷ್ಟು ಗುಡ್ಡಗಳು ಇದೆ, ಅದು ಕೂಡ ಒಂದಷ್ಟು ಆತಂಕದಲ್ಲಿ ಇರುವಂತದ್ದು. ಆ ಜಿಲ್ಲೆಯಲ್ಲಿ ಬಹಳಷ್ಟು ಆತಂಕ ಇರುವಂತದ್ದು ಏನಂದ್ರೆ ಇದು ಗುಡ್ಡ ಕುಸಿತದ ಆತಂಕ. ಮಳೆಗಾಲ ಆದ್ರೆ ಸಾಕು ಒಂದಷ್ಟು ಕಡೆಗಳಲ್ಲಿ ಈ ರೀತಿಯಾಗಿ ಗುಡ್ಡ ಕುಸಿತ ಆಗ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಈ ಒಂದು ಕೆತ್ತಿಕಲ್ಲು ಗುಡ್ಡ ಏನಿದೆ ಇದು ಏನು ವಾಹನಗಳು ದಟ್ಟಣೆ ಇರುವಂತಹ ಪ್ರದೇಶ, ಪ್ರತಿನಿತ್ಯ ಸಾವಿರಾರು ವಾಹನಗಳು ಹೋಗುವಂತಹ ಪ್ರದೇಶ. ಹೀಗಾಗಿ ಈ ಗುಡ್ಡ ಮತ್ತಷ್ಟು ಕುಸಿತ ಏನಾದ್ರೂ ಆದ್ರೆ ರಸ್ತೆ ಸಂಪರ್ಕ ಬಂದ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸದ್ಯ ಏನು ರಸ್ತೆಯಲ್ಲಿ ಬಿದ್ದಂತಹ ಮಣ್ಣನ್ನು ತೆರವುಗೊಳಿಸೋಕೆ ಈಗಾಗಲೇ ಏನು ವಾಹನಗಳು ಕೂಡ ಬಂದಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೆರವುಗೊಳಿಸುವಂತಹ ಕಾರ್ಯ ಕೂಡ ನಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ನಿನ್ನೆ ಸಂಜೆಯಿಂದ ಧಾರಾಕಾರ ಮಳೆಯಾಗ್ತಾ ಇತ್ತು. ರಾತ್ರಿ ವೇಳೆ ಸ್ವಲ್ಪ ಬಿಡುವು ಪಡೆದಿತ್ತು. ಇವತ್ತು ಬೆಳಗಿನಿಂದ ಮತ್ತೆ ಮಳೆಯ ಆರ್ಭಟ ಬಹಳಷ್ಟು ಜೋರಾಗಿರುವಂತದ್ದು. ಜಿಲ್ಲೆಯಲ್ಲಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಹಲವೆಡೆ ಕಾಂಪೌಂಡ್ ಕುಸಿತ ಆಗಿರ್ಬೋದು, ಗುಡ್ಡ ಕುಸಿದಂತಹ ಪ್ರಕರಣಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಜಿಲ್ಲೆಯಲ್ಲಿ ಆತಂಕ ಇರುವಂತದ್ದು ಏನಂದ್ರೆ ಕೆತ್ತಿಕಲ್ಲು ಗುಡ್ಡ, ಅದು ನಿನ್ನೆಯಿಂದ ಕುಸಿತ ಕಾಣ್ತಾ ಇದೆ. ಮತ್ತಷ್ಟು ಕುಸಿತ ಆದ್ರೆ ಏನು ಮೂಡಬಿದ್ರೆ ಮತ್ತು ಮಂಗಳೂರು ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಬಂದ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ.